ನಿಮ್ಗೆ ಈ ಪೇಪರ್ ಬ್ಯಾಗ್ ಮಾಡೋದು ಕಲ್ಸಿದ್ದು ಯಾರು ಅಥವಾ ಇನ್ಸ್ಪೈರ್ ಮಾಡಿದ್ದು? ನಮ್ಮ ಸ್ಕೂಲ್ಗೆ ಒಬ್ರು ಈಟ್ ರಾಜ ಅಂತ ಬಂದಿದ್ರು. ಅವ್ರು ಒಂದು ಈಕೋ ಫ್ರೆಂಡ್ಲಿ ಜ್ಯೂಸ್ ಬಾರ್ ನಡೆಸ್ತಾರೆ. ಅವರು ಈ ಪೇಪರ್ ಬ್ಯಾಗ್ ಮಾಡಕ್ಕೆ ಹೇಳ್ಕೊಟ್ಟು ನಾವೆಲ್ಲ ಕ್ಲಾಸಿಗೆ ಬಂದ್ಬಿಟ್ಟು ಒಂದು 30 ಮಾಡಿದ್ರು. ಸೊ ನಮ್ಮ ಇಡೀ ಸ್ಕೂಲ್ ಒಂದು 4000 ಪೇಪರ್ ಬ್ಯಾಗ್ಸ್ ಅನ್ನ ಕಡಲೆಕಾಯಿ ಪರಿಷತ್ ಕೊಟ್ರು ಫಾರ್ ದ ವೆಂಡರ್ಸ್ ಟು ಯೂಸ್. ಅಂದ್ರೆ ನಿಮ್ಗೆ ಅದು ವೆಂಡರ್ಸ್ ಗೆ ಕೊಟ್ಮೇಲೆ ಹೆಂಗ್ ಫೀಲ್ ಆಯ್ತು? ಅಂದ್ರೆ ಖುಷಿ ಆಯ್ತಾ? ವಿ ಫೆಲ್ಟ್ ಪ್ರೌಡ್ ಆಫ್ ಅವರ್ ಸೆಲ್ವ್ಸ್. ಅಂದ್ರೆ ಸ್ಕೂಲ್ ಅಲ್ಲಿ ಮಾಡಿದ್ದಾರೆ, ಮತ್ತೆ ಮನೆಗ್ ಬಂದ ಮೇಲೆ ವೈ ಡಿಡ್ ಯು ಥಿಂಕ್ ಟು ಡೂ ಇಟ್ ಅಗೇನ್? ನಾನು ಮತ್ತೆ ನನ್ನ ಫ್ರೆಂಡ್ ಪ್ರಣತಿ ಸುಮ್ಮನೆ ಪ್ಲೇಫುಲ್ ಆಗಿ ಆಟಾಡ್ಕೊಂಡು ಒಂದು 40 ಪೇಪರ್ ಬ್ಯಾಗ್ಸ್ ಮಾಡಿದ್ವಿ ಇಬ್ರು. ಅಂದ್ರೆ ನೀವು 40 ಪೇಪರ್ ಬ್ಯಾಗ್ಸ್ ನ ಏನ್ ಮಾಡಿದ್ದಾರೆ ಮತ್ತೆ ಮಾಡಿದ್ಮೇಲೆ? ಸೊ ನಮಗೆ ಏನು ಐಡಿಯಾ ಇರಲಿಲ್ಲ ಮಾಡಕ್ಕೆ. ಸೊ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು. ನಾವೆಲ್ಲ ಅನ್ಕೊಂಡ್ವಿ ನಾವು ಮನೆಗೆ ಹೋಗ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತರ ಎಲ್ಲರಿಗೂ ಕೊಡ್ಬೋದು. ಕೊಟ್ಬಿಟ್ವಿ. ಸೊ ಫಸ್ಟ್ ಅಲ್ಲಿ ನಾವು ಫ್ರೀ ಆಗಿ ಕೊಡಕ್ ಟ್ರೈ ಮಾಡಿದ್ವು. ಸೊ ಅವಾಗ ಯಾರು ತಗೊಳ್ಳಿಲ್ಲ. ರೋಡಲ್ಲಿ ಹಂಗೆ ನಾವೊಂದು ಸುಮ್ಮನೆ ಎಲ್ಲ ಪೇಪರ್ ಬ್ಯಾಗ್ಸ್ ಅನ್ನ ಒಂದು ಬುಟ್ಟಿಲಿ ಇಟ್ಕೊಂಡು ಅಲ್ಲೇ ಫ್ರೀ ಆಗಿ ಮಾಡಕ್ ಹೋದ್ವು. ಯಾರು ತಗೊಳ್ಳಿಲ್ಲ. ಸೊ ಆಮೇಲೆ ನಮ್ಗೆ ಐಡಿಯಾ ಬಂತು ಮನೆಗೆ ಹೋಗಿ ಕೊಡೋದು ಒಳ್ಳೇದೇನೋ ಅಂತ. ಸೊ ನೀವು ಮನೆಗೆ ಹೋಗಿ ಕೊಟ್ಟಿದ್ಮೇಲೆ ಎಲ್ಲರೂ ತಗೊಂಡ್ರು? ಹೌದು, ಚೆನ್ನಾಗಿದೆ ಅಂತ ಹೇಳಿದ್ರು. ನಿಮ್ಗೆ ಖುಷಿ ಆಯ್ತು? ಅಂದ್ರೆ ನೀವು ಈ ತರ ಸಬ್ಸ್ಕ್ರಿಪ್ಷನ್ ಅದೆಲ್ಲ ಇಟ್ಟಿದ್ಮೇಲೆ ಅಮ್ಮ ಅಪ್ಪಗೆ ಅಂದ್ರೆ ಖುಷಿ ಆಯ್ತಾ, ಇಲ್ಲ ಅಂದ್ರೆ ಶಾಕ್ ಆದ್ರ? ಅವ್ರಿಗೆ ಗೊತ್ತೇ ಇರ್ಲಿಲ್ಲ, ಏನೋ ಫಂಕ್ಷನ್ ನಡೀತಾ ಇತ್ತು. ಸೊ ಅವ್ರಿಗೆ ನಾವು ಮಾಡ್ತಾ ಇದ್ದಿದ್ದು, ನಾವು ಹೊರಗೆ ಹೋಗ್ತೀವಂತ ಅಷ್ಟೇ ಹೇಳಿದ್ದು. ನೆಕ್ಸ್ಟ್ ಡೇ ನಮ್ಮ ನೇಬರ್ ರಾಮಮೂರ್ತಿ ಅವರು ವಿಡಿಯೋ ತೆಗೆದಿದ್ದು ಯಾರು ನೋಡಿದ್ದಾರೆ. ಅಂದ್ರೆ ಅವರು ತುಂಬಾ ಕ್ಲೋಸ್ ಎಲ್ಲರಿಗೂ ಮನೆಯಲ್ಲಿ? ಎಸ್ ಅವರು ರಾಮಮೂರ್ತಿ ಅವ್ರ ಕ್ಲೋಸ್. ಅವರು ಸಮ್ ರ್ಯಾಂಡಮ್ ಪರ್ಸನ್, ನಮಿಗೂ ಗೊತ್ತಿಲ್ಲ. ಅವ್ರು ನಮ್ಮಮ್ಮಂಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅವಾಗ ಅಮ್ಮ ಫುಲ್ ಶಾಕ್ ಆದ್ರು. ಅಂದ್ರೆ ಶಾಕ್ ಆದ್ಮೇಲೆ ನಿಮ್ಗೆ ಬಂದು ನೀನ್ ಚೆನ್ನಾಗಿ ಮಾತಾ ಇದೀಯಾ, ಇದು ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಆ ತರ ಏನಾದ್ರು ಇಲ್ಲ? ಏನಂದ್ರೆ ಸಾಕು ಬಿಡು ಮತ್ತೆ ಒಂದ್ ಲಿಮಿಟ್ ಅಲ್ಲಿ ಮಾಡು ಆ ತರ ಏನಾದ್ರು ಹೇಳಿದ್ರ? ಅವ್ರು ಹೇಳಿದ್ರು ಯು ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅಂತ. ಆದ್ರೆ ಕೀಪ್ ಯುವರ್ ಕಸ್ಟಮರ್ಸ್ ಲಿಮಿಟೆಡ್. ಇಷ್ಟೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗಲ್ಲ. ಬಿಕಾಸ್ ಯು ಆರ್ ಸ್ಮಾಲ್ ಕಿಡ್ಸ್. ಎಸ್.